ಸೊ ಎಸ್ ಎಲ್ ಆಯ್ತು ಇದು ಸರಿ, ಮೀನ್ಸ್ 2% ಡೌನ್ ಆಯ್ತು. ಎಸ್ ಎಲ್ ಅಂದ್ರೆ ಈ ತರ ಎಸ್ ಎಲ್ ಇಟ್ಕೊಂಡೆ ನಾನು. ಏನಾಯ್ತು ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಹಾಕಿದೀನಿ, ಇಲ್ಲೆಲ್ಲೋ ಬಂದಿರತ್ ನೋಡಿ ಹೆಂಗೆ ಎಸ್ ಎಲ್ ಇಟ್ ಆಯ್ತು ಅಂತ. ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಹೇಳಕ್ಕೆ ಬೇಜಾರಾಗತ್ತೆ. ಆಕ್ಚುಲಿ ಏನಾಯ್ತು ಗೊತ್ತಾ, ಇಲ್ಲಿ ನೋಡಿ ಬೆಳಗ್ಗೆಯಿಂದ ಮಾರ್ಕೆಟ್ ರೇಂಜ್ ಅಲ್ಲಿ ಇತ್ತು. ಓಕೆ, ಫುಲ್ ರೇಂಜ್ ಅಲ್ಲಿ ಇತ್ತು. ಒಂದು ಡೀಪ್ ರಿಟ್ರೇಸ್ಮೆಂಟ್ ತಗೊಂಡು ಏನಾಯ್ತು, ಮತ್ತೆ ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಇದನ್ನೆಲ್ಲೋ ಕ್ಯಾಪ್ಚರ್ ಮಾಡಕ್ ನಮ್ಗೆ ನೋಡಿ ಇಲ್ಲೊಂದು ಝೋನ್ ಇತ್ತು, ಇಲ್ಲಿ 15 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಹಾಕಿದ್ದೀನಿ. ಇದೊಂದು ಝೋನ್ ಇತ್ತು, ಇಲ್ಲಿ ರಿಟೆಸ್ಟ್ ಬರ್ಬೇಕಾಯ್ತು, ರಿಟೆಸ್ಟ್ ಬರ್ಲಿಲ್ಲ. ಸೊ ಓಕೆ ಅಂತ ಸುಮ್ಮನೆ ಆದೆ. ನೆಕ್ಸ್ಟ್ ನಮಗೆ ಇಲ್ಲಿ 5 ಮಿನಿಟ್ಸ್ ಅಲ್ಲಿ ನೋಡಿದ್ರೆ ನಮ್ಗೆ ಇಲ್ಲಿ ಸ್ಟ್ರಕ್ಚರ್ ಬ್ರೇಕ್ ಕಾಣಿಸುತ್ತೆ. ಕಂಟ್ರೋಲ್ ಆರ್, ಓಕೆನಾ. ಇಲ್ಲಿ ನೋಡಿ, ಇಲ್ಲಿ ಕರೆಕ್ಟ್ ಆಗಿ ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಇದು ನಾನು ಸ್ಟ್ರಕ್ಚರ್ ಬ್ರೇಕ್ ಅಂತ ಕರಿತೀನಿ. ನೀಟಾಗಿ ಸ್ಟ್ರಕ್ಚರ್ ಬ್ರೇಕ್ ಆಯ್ತು. ಸೊ ಏನ್ ಮಾಡಿದೆ, ನಾನು ಎಕ್ಸಿಕ್ಯೂಟ್ ಮಾಡಿದೆ ಕರೆಕ್ಟ್ ಆಗಿ ಇಲ್ಲೇ ರ್ಯಾಂಡಮ್ ಆಗಿ 1 ಮಿನಿಟ್ ಅಲ್ಲಿ. ಐ ಮೀನ್ ಲೈಕ್ ದಿಸ್. ಇದನ್ನ ರಿಫೈನ್ ಮಾಡಿದ್ರೆ ನಿಮಗೆ ನಾನು ಎಂಟ್ರಿಲಿ ಅಂತ ಗೊತ್ತಾಗುತ್ತೆ. ಓಕೆನಾ. ಸೊ ಈ ಕ್ಯಾಂಡಲ್ ಹತ್ರ ನಾನು ಎಂಟ್ರಿ ಕೊಟ್ಟು ನಾನೇನ್ ಮಾಡಿದೆ, ಈ ಝೋನ್ಗೆ ಏನು ಬರಲ್ಲ ಇದು ಅಂದ್ರೆ ಇದು ಎಸ್ ಎಲ್ ಅಂದ್ರೆ ಈ ತರ ಎಸ್ ಎಲ್ ಇಟ್ಕೊಂಡೆ ನಾನು. ಏನಾಯ್ತು ಇಲ್ಲಿ ನೋಡಿ, ಲೆಫ್ಟ್ ಸೈಡ್ ಅಲ್ಲಿ ಹಾಕಿದೀನಿ, ಇಲ್ಲೆಲ್ಲೋ ಬಂದಿರತ್ ನೋಡಿ ಹೆಂಗೆ ಎಸ್ ಎಲ್ ಇಟ್ ಆಯ್ತು ಅಂತ. ಜಸ್ಟ್ ಅದನ್ನು ವಿಕೌಟ್ ಮಾಡಿ ನೀಟಾಗಿ ನನ್ನ ಡೈರೆಕ್ಷನ್ಗೆ ಹೋಯ್ತು. ನನ್ನ ಡೈರೆಕ್ಷನ್ ಅಂದ್ರೆ 1:2 ನಾನು ಇಲ್ಲಿ ಇಟ್ಕೊಂಡಿದ್ರು ಕರೆಕ್ಟ್ ಆಗಿರೋದು ಆಯ್ತಾ. ನಾನೇ ಒಂದ್ ಸ್ವಲ್ಪ ಕಂಜೂಸ್ ಬುದ್ಧಿ ಮಾಡಿದೆ. ಸೊ ಇಲ್ಲೇನ್ ತಪ್ಪು ಮಾಡಿದ್ದು ಅಂದ್ರೆ ಒಂದ್ ಸ್ವಲ್ಪ ಲಾಟ್ ಸೈಜ್ ಒಂಚೂರು ದೊಡ್ಡ ತಗೊಂಡಿದೆ ಕಂಪೇರ್ ಟು ಎಸ್ ಎಲ್. ಏನಾಗುತ್ತೆ, ನೀಟಾಗಿ ನಾವ್ ಯಾವಾಗ ಎಂಟ್ರಿ ಆಗಿರ್ತೀವಿ ಅದಕ್ಕೆ ತಕ್ಕಂಗೆ ಎಸ್ ಎಲ್ ಟ್ಯಾಪ್ ಅಂದ್ರೆ ಎಸ್ ಎಲ್ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ ಇರ್ಲಿ ಅಂತ ಸ್ವಲ್ಪ ಕಮ್ಮಿ ಕೊಟ್ಬಿಟ್ಟೆ. ಸ್ವಲ್ಪ ಜಾಸ್ತಿ ಕೊಡ್ಬೇಕಿತ್ತು ಬ್ರೀತಿಂಗ್ ಸ್ಪೇಸ್ ನ. ಇದ್ರ ಕೆಳಗೆ ಇಡ್ಬೇಕಾಯ್ತು ಆಕ್ಚುಲಿ, ನನಗೆ ಗೊತ್ತಿರೋ ಪ್ರಕಾರ ಇದ್ರ ಕೆಳಗಡೆ ಇಟ್ರು ಬೆಸ್ಟ್. ಇದ್ರ ಕೆಳಗಡೆ ಇಟ್ಟಿದ್ರೆ ಬೆಸ್ಟ್ ಆಗೋದು. ಬಟ್ ನಾನೇನ್ ಮಾಡಿದೆ, ಇದ್ರ ಕೆಳಗೆ ಇಟ್ಬಿಟ್ಟೆ. ಅದು ತಪ್ಪಾಗೋಯ್ತು. ಅದು ಲಾಸ್ ಹಿಟ್ ಆಗಿ ನೆಕ್ಸ್ಟ್ ನೋಡಿ ರ್ಯಾಲಿ ಎಷ್ಟು ನೀಟಾಗಿ ಹೋಗಿದೆ. ಡೈರೆಕ್ಟ್ ಟಿಪಿಟ್ ಆಲ್ಮೋಸ್ಟ್ ಲೈಕ್ ಇಲ್ಲಿ ಎಂಟ್ರಿ ಆಗಿದ್ದು ನಾನು, ಇಲ್ಲಿ ಎಂಟ್ರಿ ಆಗಿದ್ದು ಇಲ್ಲಿ. ಓಕೆನಾ. ಇಲ್ಲಿ ಎಂಟ್ರಿ ಆಗಿ ಇಲ್ಲಿಗೆ ಲೈಕ್ 1 ಅವರ್ ಹೋಯ್ತು. ಬಟ್ ಆದ್ರೂ ವರ್ತಿತ್ತು. ನಾನು ಇಲ್ಲೆಲ್ಲ ಇಲ್ಲಿ ಟ್ಯಾಪ್ ಆದ ತಕ್ಷಣ ಬ್ರೇಕ್ ಇವನ್ ಮಾಡ್ತಾ ಇದ್ದೆ. ನಾನು ಎಂಟ್ರಿ ಆಗಿದ್ದೀನಿ, ಸಾರಿ, ಈ ಕ್ಯಾಂಡಲ್ ಅಲ್ವಾ. ಹಾ ನೋಡಿ, ಇಲ್ಲಿ ಇಡೋ ಎಸ್ ಎಲ್ ನ ಇದ್ರ ಕೆಳಗಡೆ ಇಟ್ಟಿದ್ರೆ ಸಾಕಿತ್ತು. ಈ ಕೆಳಗೆ ಇಟ್ಟಿದ್ರೆ 1:2 ಪ್ರಾಪರ್ ಆಗಿ ಆಗೋದು. ಸೊ ಇದರಿಂದ ಕಲ್ತಿದ್ದೇನು ಅಂತಂದ್ರೆ, ನಾನು ಆಲ್ಮೋಸ್ಟ್ ಯಾವ್ದು ಎಸ್ ಎಲ್ ಹಿಟ್ ಆಗಲ್ಲ, ಲಾಸ್ ಆಗಲ್ಲ. ಯಾಕಂದ್ರೆ ಬ್ರೇಕ್ ಇವನ್ ಹಿಟ್ ಆಗೋದು ಜಾಸ್ತಿ ನಂದು. ಇದು ಲಾಸ್ ಹಿಟ್ ಆಗಿದೆ ಏನಕ್ಕೆ, ನಾನು ಸ್ಟಾಪ್ ಲಾಸ್ ಒಂದು ಪ್ರಾಪರ್ ಆಗಿರ್ಲಿಲ್ಲ. ಇಲ್ಲಾಂದ್ರೆ ಇದು ಟಿ ಪಿ ಹಿಟ್ ಆಗೋದು. ನೋಡಿ, ನಾನು ಲಾಸ್ ಇಲ್ಲಿ ಎಸ್ ಎಲ್ ಇಲ್ಲಿ ಕೆಳಗೆ ಇಟ್ಟಿದ್ರೆ ನೀಟಾಗಿ ಇಲ್ಲಿಗೆ ಬಂದಾಗ ನಾನು ಬ್ರೇಕ್ ಇವನ್ ಮಾಡ್ತಾ ಇದ್ದೆ. ಎಲ್ಲಿ ಈ ಝೋನಿಗೆ ಬಂದಾಗ ನಾನು ಬ್ರೇಕ್ ಇವನ್ ಮಾಡ್ತಾ ಇದ್ದೆ. ಬ್ರೇಕ್ ಇವನ್ ಮಾಡಿದ ತಕ್ಷಣ ಎಲ್ಲೂ ಹಿಟ್ ಆಗ್ತಿರ್ಲಿಲ್ಲ ನೋಡಿ, ಸ್ಲೋ ಆಗಿ ಹೋಗ್ತಾ ಇದೆ. ಸೊ ಟಿಪ್ ಹಿಟ್ ಆಗೋದು. ಟಿಪ್ ಎಲ್ಲಿ ಇಟ್ಟಿದೆ ಅಂದ್ರೆ 2 ಅವರ್ಸ್ ಸಪ್ಲೈ ಇಟ್ಟಿದ್ದೆ. ಒಂದ್ ಸೆಕೆಂಡ್ ತೋರಿಸ್ತೀನಿ. ಇಲ್ಲಿ ಕಾಣಿಸ್ತಾ ಇದೆಯಾ, ಇದು ಸಪ್ಲೈ ಅಂತ ಅಲ್ವಾ. 2 ಅವರ್ಸ್ ಸಪ್ಲೈ ಇಟ್ಟಿದ್ದೆ. ಅಲ್ಲಿಂದ ನೋಡಿ ಎಷ್ಟು ನೀಟಾಗಿ ಡ್ರಾಪ್ ಆಗಿದೆ. ಒಂದ್ ಸೆಕೆಂಡ್ ನೀಟಾಗಿ ನೋಡಿ, ಇಲ್ಲಿ 2 ಅವರ್ಸ್ ಸಪ್ಲೈನ ಟ್ಯಾಪ್ ಆಗಿ ನೀಟಾಗಿ ಡ್ರಾಪ್ ಆಗಿದೆ. ಮತ್ತೆ ಎಂಟ್ರಿ ಕೊಟ್ಟಿದೆ. ಸೊ ಎಸ್ ಎಲ್ ಆಯ್ತು ಇದು ಸರಿ, ಮೀನ್ಸ್ 2% ಡೌನ್ ಆಯ್ತು ನನ್ನ ಫಂಡೆಡ್ ಅಕೌಂಟ್ ಅಲ್ಲಿ. ನೋಡೋಣ ಮಂಡೆಯಿಂದ ಹೆಂಗ್ ಸಿಗುತ್ತೆ ಅಂತ. ಅಷ್ಟೇ ಗೈಸ್. ಸೊ ಇದರಿಂದ ಏನ್ ಕಲ್ತ್ಕೊಳ್ಳೋದಂದ್ರೆ, ಸ್ಟಾಪ್ ಲಾಸ್ ಎಷ್ಟಿದೆ ಅಷ್ಟು ನೀವು ಕೊಡಬೇಕು. ಅದು ಬಿಟ್ಟು ನೀವು ಈ ತರ ಮಾಡೋದು ಇದೊಂಥರ ಲರ್ನಿಂಗ್ ಆಯ್ತಾ. ನೀವು ಮಾರ್ಕೆಟ್ ಇಂದಾನೆ ಇದನ್ನ ಕಲಿಬೇಕಾಯ್ತು. ಯಾರಿಗೆ ನಾವ್ ಹೇಳಿದ್ರೆ ಪ್ರಾಪರ್ ಆಗಿ ಸ್ಟ್ರಕ್ಚರ್ ಕೆಳಗಡೆ ಇಡ್ಬೇಕು ಅಂದ್ರೆ ನಂಗೂ ಗೊತ್ತು. ಬಟ್ ಆ ಎಮೋಷನ್ಸ್ ಏನ್ ಮಾಡತ್ತೆ ನಿಮ್ಗೆ, ಸ್ವಲ್ಪ ಗ್ರೀಡ್ ಅನ್ನೋದು, ಒಂದ್ ಸ್ವಲ್ಪ ಆಸೆ ಅನ್ನೋದು ಜಾಸ್ತಿ ಆಗ್ಬಿಟ್ಟು ನಿಮ್ಗೆ ಈ ತರ ಲಾಸ್ ಎಫೆಕ್ಟ್ ಮಾಡತ್ತೆ. ಓಕೆನಾ. ಸೊ ಈ ತರ ನೀವು ಮಾಡಕ್ ಹೋಗ್ಬೇಡಿ. ನೋಡೋಣ ಮತ್ತೆ ನೆಕ್ಸ್ಟ್ ಟ್ರೇಡ್ ಹೇಗಿರುತ್ತೆ ಅಂತ. ಸಿಗುವ ಮತ್ತೆ. ಓಕೆ ಗೈಸ್, ಬೈ ಬೈ.